Hi everyone, welcome back to your English Academy YouTube channel. Dear aspirants of the PDO that I took here, this is the video class related to PDO, Panchayat Development Officer, important questions. It is why these are the important questions. ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಪ ಅಂತಂದ್ರೆ these questions are asked in the Panchayat Development Officer recruitment in the date of 29th 1/2017 2017ರಲ್ಲಿ ಕೇಳಿರ್ತಕ್ಕಂಥ PDO ಕ್ವಶನ್ ಪೇಪರಲ್ಲಿ ಜನರಲ್ ಇಂಗ್ಲೀಷಲ್ಲಿ ಬಂದಿರತಕ್ಕಂಥ ಕ್ವಶನ್ಸು ಯಾವ ಟಾಪಿಕ್ಸ್ ಮೇಲೆ ಇದಾವಪ್ಪ ಅಂದ್ರೆ ದಟ್ ಈಸ್ ದ ಟಾಪಿಕ್ ಆಫ್ ಪ್ರೆಪೋಸಿಷನ್ಸ್. ಹಾಗಾದ್ರೆ ಇಲ್ಲಿ ಪ್ರೆಪೋಸಿಷನ್ ಅಂದರೆ ಏನು, ಹಾಗಾದ್ರೆ ಪ್ರೆಪೋಸಿಷನ್ಸ್ಗಳು ಯಾವುವು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಪ್ರೆಪೋಸಿಷನ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಆಲ್ಸೋ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ದ ನೌನ್ ಆರ್ ಪ್ರನೌನ್. ಈ ಪ್ರೆಪೋಸಿಷನ್ ಏನು ಮಾಡುತ್ತೆ, ಆ ಒಂದು ನೌನ್ ಅಥವಾ ಪ್ರನೌನ್ದು ಪೊಸಿಷನ್ ತೋರಿಸುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, ಪ್ರೆಪೋಸಿಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಆ ಪ್ರೆಪೋಸಿಷನ್ಸ್ ಎಲ್ಲಿದ್ದಾವೆ ನೋಡ್ರಿ, ಯಾವ್ಯಾವ ಪ್ರೆಪೋಸಿಷನ್ ಇದ್ದಾವ, ಬೈ, ಫಾರ್, ವಿತ್, ಆಟ್, ಇನ್, ಆನ್, ದೆನ್ ನೆಕ್ಸ್ಟ್ ಬಿಸೈಡ್, ಅಸೈಡ್, ಬಿಸೈಡ್ಸ್, ಅಲಾಂಗ್ ಸೈಡ್, ಐದರ್, ಈವನ್, ಆರ್, ನಾರ್, ಡೌನ್, ಬಿನಿತ್, ಅಂಡರ್, ಬಿಲೀವ್, ಇವೆಲ್ಲ ಏನಪ್ಪ ಅಂದ್ರೆ ಪ್ರೆಪೋಸಿಷನ್ಸು. ಹಾಗಾದ್ರೆ ಈ ಟಾಪಿಕ್ ಮೇಲೆ, ಪ್ರೆಪೋಸಿಷನ್ಸ್ ಟಾಪಿಕ್ ಮೇಲೆ ಯಾವ ರೀತಿ ನಮ್ಮ ಒಂದು ನೆಕ್ಸ್ಟ್ ಬರ್ತಕ್ಕಂಥ ಈ ಒಂದು PDO ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾರೆ, ಕೇಳಿರೋ ಕ್ವಶನ್ಸ್ಗಳನ್ನೇ ನಾನು ತೊಗೊಂಡಿದ್ದೀನಿ 2017ರಲ್ಲಿ. ಹಾಗಾದ್ರೆ ಲೆಟ್ಸ್ ವಿ ವಿಲ್ ಸಿ ಒನ್ ಬೈ ಒನ್ ದ ವಿಚ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್. ದ ಫಸ್ಟ್ ಕ್ವಶನ್ ಈಸ್ ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ಡ್ಯಾಶ್ ಅ ಸ್ಮೈಲ್. ಲರ್ನ್ ಟು ಟೇಕ್ ಫೇಲ್ಯೂರ್ಸ್, ಕಲಿಬೇಕು. ನಾವು ಏನನ್ನು ಕಲಿಬೇಕು, ಫೇಲ್ಯೂರ್ಸನ್ನು, ನಮ್ಮ ಒಂದು ಸೋಲುಗಳನ್ನು ಸ್ಮೈಲ್ನಿಂದ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಹಾಗಾದ್ರೆ ಬೈ ಈಸ್ ರೈಟ್, ಫಾರ್ ಈಸ್ ರೈಟ್, ವಿತ್ ಈಸ್ ರೈಟ್, ಆಟ್ ಈಸ್ ರೈಟ್, ಯಾವ್ದು ರೈಟ್ ಆಗುತ್ತೆ ಇಲ್ಲಿ? ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ಬೈ ಎ ಸ್ಮೈಲ್, ಇಲ್ಲಿ ಬೈ ಅಂತ ಆಗಂಗಿಲ್ಲ, ಇಟ್ ಈಸ್ ರಾಂಗ್. ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ಫಾರ್ ಎ ಸ್ಮೈಲ್, ಸ್ಮೈಲ್ಗೋಸ್ಕರ ಫೇಲ್ಯೂರ್ಸನ್ನು ತೊಗೊಳಕ್ಕಾಗಲ್ಲ. ಹಾಗಾದ್ರೆ ಲರ್ನ್ ಟು ಟೇಕ್ ಫೇಲ್ಯೂರ್ಸ್ ವಿತ್ ಸ್ಮೈಲ್, ವಿತ್ ಶೋಸ್ ದಟ್ ಆ ಒಂದು ನಗುವಿನೊಂದಿಗೆ ನಾವೇನು ಮಾಡಬೇಕು, ನಮ್ಮ ಸೋಲುಗಳನ್ನು ಒಪ್ಕೊಳ್ಬೇಕು ಅನ್ನೋದು. ದಟ್ ಈಸ್ ದ ರೈಟ್ ಪ್ರೆಪೋಸಿಷನ್ ಈಸ್ ಹಿಯರ್ ವಿತ್. ವಿತ್ ಶೋಸ್ ದಟ್ ಅಕಂಪನಿ, ಜೊತೆಯಾಗಿರೋದನ್ನು ಅಥವಾ ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾಗ ನಾವೇನು ಮಾಡ್ತೀವಿ, ವಿತನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ಆ್ಯಟು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ಇಟ್ ಈಸ್ ಆ್ಯಟನ್ನು ನಾವೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಟೈಮ್ ಇದ್ದಾಗ, ಪರ್ಟಿಕ್ಯುಲರ್ ಪ್ಲೇಸ್ ಇದ್ದಾಗ ಆ್ಯಟನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ಫಾರನ್ನು ಎಲ್ಲಿ ಯೂಸ್ ಮಾಡ್ತೀವಿ, ವೆನ್ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ದ ರೀಸನ್ ಇದ್ದಾಗ ಫಾರನ್ನು ಯೂಸ್ ಮಾಡ್ತೀವಿ. ಬೈಯನ್ನು ಏನು ಮಾಡ್ತೀವಪ್ಪ ಅಂದ್ರೆ then in the passive voice, active to passive voice. For example, a letter is written by me, like it is, we will use that by. ಹಾಗಾದ್ರೆ ನಮ್ದಲ್ಲಿ ಒಂದು ಆನ್ಸರ್ ಏನಪ್ಪ ಅಂದ್ರೆ ವಿತಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಐ ಹೋಪ್ ಇಟ್ ಈಸ್ ಕ್ಲಿಯರ್. he works dash city bank, Chennai, but his family lives dash Delhi. ಇಲ್ಲೇನಿದೆ, he works dash city bank, ಅವ he works dash city bank, at city bank, okay, at, in, at, on, in, at, on, at, ಇದರಲ್ಲಿ ಯಾವ್ದು ರೈಟ್ ಆಗುತ್ತಪ್ಪ ಅಂತಂದ್ರೆ he works dash city bank Chennai but his family lives dash Delhi. Then here the right answer, city bank is the small place, then Delhi is the biggest place. ಇಲ್ಲಿ ನಾವು ಸ್ಮಾಲ್ ಪ್ಲೇಸಲ್ಲಿ ಯಾವಾಗಲ್ಲಿ ಆ್ಯಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಿಗ್ ಪ್ಲೇಸ್ಗೆ ನಾವೇನು ಯೂಸ್ ಮಾಡ್ತೀವಿ, ಇನ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಟ್, ಇನ್ ಅದು. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಇಲ್ಲಿ ಆಟ್ ಅದ, ಆನ್ ಅಂದ್ರೆ ಒಂದು ವಸ್ತು ಇರುತ್ತೆ, ಅದ್ರ ಮೇಲೆ ಇರೋದಕ್ಕೆ ನಾವು ಆನ್ ಯೂಸ್ ಮಾಡ್ತೀವಿ. ದಿಸ್ ಈಸ್ ರಾಂಗ್. ಇನ್ ಆಟ್ ಬರಂಗಿಲ್ಲ, ಇಲ್ಲಿ ಸ್ಮಾಲರ್ ಪ್ಲೇಸ್ ಇದ್ದಾಗ, ಸ್ಮಾಲರ್ ಏರಿಯಾ ಇದ್ದಾಗ ಕೂಡ ನಾವು ಆ್ಯಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆನ್ ಆ್ಯಟ್ ಇದು ಕೂಡ ಬರಲ್ಲ. ಹಾಗಾದರೆ
ಹಿ ವರ್ಕ್ಸ್ ಆಟ್, ಚಿಕ್ಕ ಪ್ಲೇಸ್ ಇದ್ದಾಗ, ಸ್ಮಾಲರ್ ಏರಿಯಾ ಇದ್ದಾಗ ನಾವೇನು ಯೂಸ್ ಮಾಡ್ತೀವಿ, ಆಟನ್ನು ಯೂಸ್ ಮಾಡ್ತೀವಿ. ಚೆನ್ನೈ ಬಟ್ ಹಿಸ್ ಫ್ಯಾಮಿಲಿ ಲೀವ್ಸ್ ದೆಹಲಿಯಲ್ಲಿ, ಡೆಲ್ಲಿ ಅಲ್ಲಿ, ಅವಾಗ ಏನನ್ನು ಯೂಸ್ ಮಾಡ್ತೀವಿ. ನಮ್ಮ ಆನ್ಸರ್ ಏನಪ್ಪ ಅಂತಾರೆ ಆಪ್ಷನ್ ಎ ಆಟ್ ಇನ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಇದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. 2 ಮಾರ್ಕ್ಸು. ಇದು ಎಲ್ಲ ಕ್ವಶನ್ಸ್ ಕೇಳಿರೋದು ಪ್ರೆಪೋಸಿಷನ್ ಟಾಪಿಕ್ ಮೇಲೆ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಶಿ ವಾಸ್ ಸಿಟ್ಟಿಂಗ್ ಡ್ಯಾಶ್ ಹಿಮ್ ಇನ್ ದ ಪಾರ್ಕ್, ಬಿಸೈಡ್, ಅಸೈಡ್, ಬಿಸೈಡ್ಸ್, ಅಲಾಂಗ್ ಸೈಡ್. ಶಿ ವಾಸ್, ಆಕೆ ಕುತ್ಕೊಂಡಿದ್ದಾಳೆ. ಬಿಸೈಡ್, ಆಪ್ಷನ್ ಎ ಇಸ್ ರೈಟ್ ಹಿಯರ್. ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್, ಅವನ ಪಕ್ಕಕ್ಕೆ ಪಾರ್ಕಲ್ಲಿ ಕುತ್ಕೊಂಡಿದ್ದಾಳೆ. ನಾವು ಏನು ಬಿಸೈಡ್ ಅಂದರೆ ಏನಪ್ಪ ಅಂದ್ರೆ ಪಕ್ಕದಲ್ಲಿ. ಹಾಗಾದ್ರೆ ನಮ್ಮ ರೈಟ್ ಪ್ರೆಪೋಸಿಷನ್ ಏನಾಗುತ್ತೋ ಬಿಸೈಡೇ ಆಗುತ್ತಾ. ಅಸೈಡ್ ಇಟ್ ಈಸ್ ರಾಂಗ್. ಬಿಸೈಡ್ಸ್ ಅಂದರೆ ಇನ್ನು ಅಡಿಷನ್, ಇನ್ನೂ ಅದಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ಬಿಸೈಡ್ಸ್ ಅಂದ್ರೆ ಹರ್ ಹಸ್ಬೆಂಡ್ ಈಸ್ ಗ್ಯಾಮ್ಲರ್ ಬಿಸೈಡ್ಸ್ ಡ್ರಂಕರ್ಡ್. ಅವ ಜೂಜಾಡೋದು ಅಷ್ಟೇ ಇಲ್ಲ, ಇನ್ನೂ ಕೂಡ ಏನಿದ್ದಾನಪ್ಪ ಅಂದ್ರೆ ಅವ ಕುಡುಕನು ಕೂಡ ಇದ್ದಾನೆ. ಅಡಿಷನ್ ಇನ್ನೂ ಹೆಚ್ಚನ್ನು ಹೇಳುತ್ತೆ, ಆವಾಗ ಬಿಸೈಡ್ಸನ್ನು ಯೂಸ್ ಮಾಡ್ತೀವಿ. ಅಲಾಂಗ್ ಸೈಡ್ ಈಸ್ ಆಲ್ಸೋ ರಾಂಗ್. ದೆನ್ ಅವರ್ ರೈಟ್ ಆನ್ಸರ್ ಈಸ್ ಶಿ ವಾಸ್ ಸಿಟ್ಟಿಂಗ್ ಬಿಸೈಡ್ ಹಿಮ್ ಇನ್ ದ ಪಾರ್ಕ್. ಓಕೆ, ಲೈಕ್ ಇಲ್ಲಿ ಬಿಸೈಡು, ಆಟ್, ಇನ್ನು ನೆಕ್ಸ್ಟ್ ವಿತ್ ಪ್ರೆಪೋಸಿಷನನ್ನು ಯಾವ್ಯಾವ ರೀತಿ ಕರೆಕ್ಟ್ ಪ್ಲೇಸಲ್ಲಿ ಹಾಕಿದರೆ ದೆನ್ ಯು ವಿಲ್ ಗೆಟ್ ದಟ್ 1 ಮಾರ್ಕ್. 1 ಮಾರ್ಕ್ಸನ್ನು ತೆಗಿಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನಿದೆ, ಇನ್ ಎ ಸೆಂಟೆನ್ಸ್ ವಿ ಯೂಸ್ವಲಿ ಫೇರ್ ನೈದರ್ ವಿತ್. ಒಂದು ವಾಕ್ಯದಲ್ಲಿ ಇನ್ ಎ ಸೆಂಟೆನ್ಸ್ ನಾವೇನು ಮಾಡ್ತೀವಿ, ವಿ ಯೂಸ್ವಲಿ ಫೇರ್, ನೈದರ್ ಜೊತೆ ಯಾವುದನ್ನು ಯೂಸ್ ಮಾಡ್ತೀವಿ. ನೈದರ್ ಆಲ್ಸೋ ಕಾಲ್ಡ್ ಎ ಪ್ರೆಪೋಸಿಷನ್ ಬಟ್ ಆಲ್ಸೋ ಕಾಲ್ಡ್ ಎ ಕಂಜಕ್ಷನ್. ಹಾಗಾದ್ರೆ ನೈದರ್ ಜೊತೆ ಏನು ಬರುತ್ತಾ, ಐದರ್ ಇದ್ದಾಗ ಏನು ಬರುತ್ತಪ್ಪ ಅಂದ್ರೆ ಆರ್ ಬರುತ್ತಾ. ಓಕೆ, ಇವೆರಡು ರಾಂಗೇ. ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ. ಐದರ್ ಇದ್ದಾಗ ಆರ್ ಬರುತ್ತಾ, ನೈದರ್ ಇದ್ದಾಗ ಈವನ್ ಬರಂಗಿಲ್ಲ, ಇದು ಕೂಡ ರಾಂಗೇ. ದೆನ್ ನೈದರ್ ಇದ್ದಾಗ ಏನು ಬರುತ್ತಾ, ನಾರ್ ಬರುತ್ತಾ. ಹಾಗಾದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಹಿಯರ್. ನೈದರ್ ಜೊತೆ ಯಾವಾಗಲಿ ನಾರ್ ಬರುತ್ತೆ, ಹಾಗಾದರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಐದರ್ ಇದ್ದಾಗ ಆರ್ ತಗೊಳ್ರಿ, ನೈದರ್ ಇದ್ದಾಗ ನಾರ್ ತಗೊಳ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ದ ಟೆಂಪ್ರೇಚರ್ ಇನ್ ಶ್ರೀನಗರ್. ಶ್ರೀನಗರದಲ್ಲಿ ಏನಿದೆ, ಟೆಂಪ್ರೇಚರ್ ಇದೆ. ಎಷ್ಟಿದೆ, ಈಸ್ ಡ್ಯಾಶ್ 15 ಡಿಗ್ರೀಸ್ ಫಾರ್ ದ ಫಾಸ್ಟ್ 10 days. ಕಳೆದ 10 ದಿನಗಳಿಂದ 15 ಡಿಗ್ರಿಯಲ್ಲಿ ಅದ. ಹಾಗಾದ್ರೆ ಇಲ್ಲಿ ಶ್ರೀನಗರ್ ಈಸ್ ಡೌನ್, ಇಟ್ ಈಸ್ ರಾಂಗ್. ಡೌನ್ ಅಂದ್ರೂ ಕೂಡ ಕೆಳಗೆ, ಬಿನೀತ್ ಅಂದ್ರೆ ಕೂಡ ಕೆಳಗಡೆ, ಅಂಡರ್ ಅಂದ್ರೆ ಕೂಡ ಕೆಳಗಡೆ, ಬಿಲೋ. ರೈಟ್ ಆನ್ಸರ್ ಈಸ್ ಹಿಯರ್ ಬಿಲೋ. Okay, then you can use here the temperature in Srinagar is below 15 degrees for the past 10 days. ಹಾಗಾದ್ರೆ ಡೌನ್, ನಾನು ಡೌನನ್ನು ಯೂಸ್ ಮಾಡಲಿಕ್ಕೆ, ಒಂದು ವಸ್ತುವಿನ ಬಗ್ಗೆ ಹೇಳಲಿಕ್ಕೆ ನಾವೇನು ಮಾಡ್ತೀವಿ, ಟು ಎಕ್ಸ್ಪ್ರೆಸ್ ಅ ಥಿಂಗ್ ವಿ ವಿಲ್ ಯೂಸ್ ದ್ಯಾಟ್ ಡೌನ್. ಹಾಗಾದ್ರೆ ಬಿನೀತ್ ಅಂದರೆ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಹಿಯರ್ ಈಸ್ ಒನ್ ಥಿಂಗ್, ಇಟ್ ಈಸ್ ಇನ್ ದ ಸೈಡ್, ಇನ್ ದ್ಯಾಟ್ ಟೈಮ್ ವಿ ವಿಲ್ ಯೂಸ್ ದ್ಯಾಟ್ ಬಿನೀತ್. ಅಂಡರ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಹಿಯರ್ ಈಸ್ ಅ ಟ್ರೀ. ಈ ಟ್ರೀ ಕೆಳಗಡೆ ನಾವು ಕೂತಿರ್ತೀವಿ, ಈ ಟ್ರೀ ಕೆಳಗಡೆ ನಾವು ಸೆಂಟರ್ ಪಾಯಿಂಟಲ್ಲಿ ಇದ್ದಾಗ ಅದು ಟಚ್ ಆಗಿರಂಗಿಲ್ಲ, ಅವಾಗ ನಾವು ಅಂಡರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಶಿ ಈಸ್ ಬಿಲೋ 18 years, ಲೈಕ್ ದಿಸ್ ವಿ ವಿಲ್ ಯೂಸ್ ದ್ಯಾಟ್ ಬಿಲೋ ಅನ್ನು ನಾವು ರ್ಯಾಂಕ್ಸನ್ನು ಹೇಳಲಿಕ್ಕೆ, ಅದರ ಲಿಮಿಟೆಡ್ ಒಂದು ಕೆಳಗಡೆ ಇರೋದನ್ನು ಈ ಒಂದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏಜ್ ಆಗಲಿ ಹೇಳಲಿಕ್ಕೆ ನಾವು ಬಿಲೋವನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ದ ಟೆಂಪ್ರೇಚರ್ ಇನ್ ಶ್ರೀನಗರ್ ಈಸ್ ಬಿಲೋ 15 degrees ಫಾರ್ ದ ಫಾಸ್ಟ್ 10 days. ಲೈಕ್ ದಿಸ್ ಐ ಹೋಪ್ ಈ 5 ಪ್ರಶ್ನೆನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ಯಾವ ಟಾಪಿಕ್ ಮೇಲೆ ಇದಾವಪ್ಪ ಅಂತಂದ್ರೆ ಪ್ರೆಪೋಸಿಷನ್ ಮೇಲೆ ಇದ್ದಾವೆ. ಹಾಗಾದ್ರೆ ಪ್ರೆಪೋಸಿಷನ್ ಅಂದರೆ ಏನಪ್ಪ ಅಂದ್ರೆ, ಪ್ರೆಪೋಸಿಷನ್ ಇಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ before the noun or pronoun and it shows the relation to the other sentences. ಇನ್ನುಳಿದ ವಾಕ್ಯದ ಭಾಗಗಳೊಂದಿಗೆ ಒಂದು ಸಂಬಂಧವನ್ನು ತೋರಿಸುತ್ತಾ, ಅದೇ ಯಾವುದಪ್ಪ ಅಂದ್ರೆ ಪ್ರೆಪೋಸಿಷನ್ಸು.
ಇನ್ನಷ್ಟು ಬಹಳಷ್ಟು ನಾನು ಕ್ಲಾಸನ್ನು ಇದರ ಬಗ್ಗೆ ತೊಗೊಂಬರ್ತೀನಿ ಅಂತ ಹೇಳ್ತಾ ದೆನ್ ಐ ವಿಲ್ ಎಂಡ್ ದಿಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.